ನಮಸ್ಕಾರ ಗುರುಗಳು. ನಮಸ್ತೆ ಒಳ್ಳೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಹಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಜ ಹರಜೆ येन प्रादुरभावि भूमिवरजे विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सत्यर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् भाग्ये जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्ये पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवे अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇಲ್ಲಿವರೆಗೆ ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಈ ಧ್ಯಾನಕ್ಕೆ ಮಹತ್ವ ಇದೆಯೋ ಅಥವಾ ಶ್ರವಣ ಮನನಗಳಿಗೆ ಮಹತ್ವ ಇದೆಯೋ ಅನ್ನೋ ವಿಷಯ ಬರ್ತಾ ಇತ್ತು. ಅದರ ಮುಂದಿನ ಸುಧಾ ಮೂಲಕ ಹೋಗೋಣ. ಕೆಲವರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ ವಿಶಿಷ್ಟವಾಗಿ ಅನುವಾದ ಮಾಡ್ತಾರೆ. ಒಂದಿಷ್ಟು ಅವ್ರ ಮತ, ಇದು ಬೇರೆಯವ್ರ ಮತ, ಇದು ವಿವರಣಕಾರ ಅಂತ. ಅಂದ್ರೆ ಅದ್ವೈತ ಮತ ಇದೆ ಒಂದು, ಅದ್ವೈತಿಗಳಲ್ಲಿ ವಿವರಣಕಾರ ಅಂತ ಒಬ್ಬರಿದ್ದಾರೆ. ಆ ವಿವರಣಕಾರ, ವಿವರಣ ಅನ್ನೋ ಗ್ರಂಥವನ್ನು ಬರೆದವರು ಅಂತ ಅರ್ಥ. ಆ ವಿವರಣ ಅನ್ನೋ ಗ್ರಂಥವನ್ನು ಬರೆದವರು ಒಂದು ವಿವರಣೆ ಮಾಡಿದ್ದಾರೆ. ಆ ವಿವರಣೆ ಮಾಡಿದ್ದಕ್ಕೆ ಇವರು ಖಂಡನೆ ಮಾಡ್ತಾರೆ ಜೈತೀರ್ಥರು. ಅವ್ರು ಏನ್ ವಿವರಣೆ ಮಾಡಿದ್ದಾರೆ ಅನ್ನೋದು ನೋಡೋಣ. ಅನ್ನೇ ಪುನರ್ಮನ್ಯಂತೆ, ಅದನ್ನ ಬಾಯಿ ಬಿಟ್ಟು ಅವ್ರ ಹೆಸರನ್ನ ಹೇಳಲ್ಲ. ಕೆಲವ್ರು ಹೀಗೆ ಹೇಳ್ತಾರೆ ಅಂತ ಅನ್ನೇ ಅಂತ ಅಷ್ಟೇ ಹೇಳಿದ್ದಾರೆ. ಇದು ಸುಧಾ ಮೂಲದ ನಂಬರ್ ಅಂದ್ರೆ ಒಂದು ನಿಮಿಷ ಎಂಬತ್ಮೂರನೇ ಸುಧಾ ಮೂಲ. ಕೆಲವ್ರು ಏನ್ ಹೇಳ್ತಾರಂದ್ರೆ ಅವರ ಅಭಿಪ್ರಾಯ ಏನು ಅಂತ ಹೀಗೆ ಹೇಳ್ತಾರೆ. ಶ್ರವಣಮೇವ ಬ್ರಹ್ಮ ಅಪರೋಕ್ಷ ಜ್ಞಾನ ಸಾಧನಂ ಅಂತ ಹೇಳ್ತಾರೆ.
ನೋಡಿ ಸ್ಪಷ್ಟ ಮಾತು. ಏನ್ ಮಾತು ಅಂದ್ರೆ ಶ್ರವಣ ಸಾಕಂತೆ. ದೇವರ ಕಣ್ಣು ಕಾಣ್ಲಿಕ್ಕೆ, ದೇವರ ಕಣ್ಣು ಕಾಣ್ಬೇಕು ಅಂತ, ದೇವರಿಗೆ ಅಂದ್ರೆ ದೇವರ ದರ್ಶನ ನಮಗಾಗ್ಬೇಕು ಅಂತಾದ್ರೆ ನಾವು ಕೇಳಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರವಣಮೇವ ಬ್ರಹ್ಮ ಅಪರೋಕ್ಷ ಜ್ಞಾನ ಸಾಧನ. ದೇವರಿಗೆ ಶ್ರವಣ ವಿಷಯತ್ವ ಇದೆ ಅಂತ. ಅಂದ್ರೆ ಯಾವುದರ ಬಗ್ಗೆ ನಾವು ಕೇಳ್ತಾ ಇದೀವಿ? ದೇವರ ಬಗ್ಗೆ ಕೇಳ್ತಾ ಇದೀವಿ ಅಂದ್ರೆ ನಮ್ಮ ಶ್ರವಣಕ್ಕೆ ದೇವರೇ ವಿಷಯ. ಹಾಗಾದ್ರೆ ದೇವರ ಬಗ್ಗೆ ಕೇಳಿದ್ರೆ ಸಾಕು, ದೇವರ ಅಪರೋಕ್ಷ ಜ್ಞಾನ ಆಗುತ್ತೆ. ಹಾಗಾದ್ರೆ ಶ್ರವಣ ಸಾಕು ಅಂತ ಹೇಳಿದ್ರು ಇವರು. ಹಾಗಾದ್ರೆ ಮನನ ನಿಧಿಧ್ಯಾಸನ ಯಾಕೆ ಬೇಕು ಅಂದ್ರೆ ಅದು ಮನನ ನಿಧಿಧ್ಯಾಸನಗಳಿದ್ದಾಗ ಆ ಶ್ರವಣ ನಮ್ಗೆ ಫಲ ಕೊಡತ್ತಷ್ಟೆ. ಕೇಳಿದಾಗ ನಮ್ಗೆ ದೇವ್ರ ಕಣ್ಣು ಕಾಣಿಸ್ಬೇಕು. ಯಾವಾಗ ಕಾಣಿಸ್ತಾನೆ? ಸಹಕಾರ ಬೇಕಲ್ಲ. ಮನನ ನಿಧಿಧ್ಯಾಸನ ಎಲ್ಲ ಮಾಡಿದಾಗ ಶ್ರವಣದಿಂದಲೇ ನಮ್ಗೆ ದೇವ್ರ ಕಣ್ಣು ಕಾಣಿಸ್ತಾರೆ. ಇಷ್ಟನ್ನು ಇವ್ರು ಹೇಳ್ತಾರೆ. ಇದು ಹೇಗಾಯ್ತು ಅಂದ್ರೆ ಮಣ್ಣಿನಿಂದ ಮಡಿಕೆ ಮಾಡ್ಬೇಕು. ಮಡಿಕೆ ಮಾಡ್ಬೇಕಾದ್ರೆ ಬರೀ ಮಣ್ಣಿದ್ರೆ ಸಾಕಾಗತ್ತಾ? ಅದಕ್ಕೊಬ್ಬ ಕುಂಬಾರ ಬೇಕು, ಮಾಡೋನ್ ಬೇಕು, ಚಕ್ರ ತಿರುಗಿಸೋನು, ಅದೇ ಚಕ್ರ ಬೇಕು, ಚಕ್ರ ಭ್ರಮಣ ಆಗ್ಬೇಕು, ಕೋಲ್ ಬೇಕು, ಇವೆಲ್ಲ ಬೇಕು. ಹಾಗಾದ್ರೆ ಇವೆಲ್ಲ ಏನು? ಸಹಕಾರ ಅಂತ ಹೇಳ್ತೀವಿ. ಸಹಕಾರಿ ಕಾರಣ. ಅದೆಲ್ಲ ಒಂದು ವಸ್ತುವಿನಿಂದ ಒಂದು ಫಲ ಹುಟ್ಲಿಕ್ಕೆ ಅದೆಲ್ಲ ಬೇಕಷ್ಟೇ, ಅದು ಮುಖ್ಯ ಕಾರಣ ಅಲ್ಲ. ಹಾಗೆ ನಾವು ಶಾಸ್ತ್ರ ಶ್ರವಣ ಮಾಡ್ತಾ ಮಾಡ್ತಾನೆ ದೇವರನ್ನ ಕಣ್ಣಾರೆ ನೋಡ್ಬಿಡ್ತೀವಿ. ಆದ್ರೆ ಅದಕ್ಕೆ ಸಹಕಾರ ಬೇಕಲ್ಲ. ನಾವು ಶ್ರವಣ ಮಾಡಿದಾಗಲೆಲ್ಲ ದೇವ್ರ ಕಣ್ಣಿಗೆ ಕಾಣಿಸ್ತಾನ? ಇಲ್ಲ. ಕಾಣಿಸ್ಬೇಕು ಅಂದ್ರೆ ಜೊತೆಗೆ ಮನನ ಮತ್ತೆ ಧ್ಯಾನವನ್ನ ಇಟ್ಕೊಳ್ಳಿ ಅಂತ ಹೀಗೆ ಇವರು ಒಂದು ವಿವರಣೆ ಮಾಡಿದ್ದಾರೆ. ಆದ್ರೆ ಇದನ್ನ ಒಪ್ಲಿಕ್ ಸಾಧ್ಯನಾ? ಶ್ರವಣದಿಂದ ಬ್ರಹ್ಮಾಪರೋಕ್ಷ ಜ್ಞಾನ ಆಗತ್ತೆ ಅಂತ ಯಾರು ಹೇಳ್ತಾರೆ? ಇದು ನಮ್ಮ ಸಿದ್ಧಾಂತ ಅಲ್ವೇ ಅಲ್ಲ. ನಾವ್ ಹೇಳೋದು ಶ್ರವಣ ಮನನ ಧ್ಯಾನ ಆಮೇಲೆ ಭಗವಂತನ ಅಪರೋಕ್ಷ ಜ್ಞಾನ. ಶ್ರವಣದಿಂದ ನೇರವಾಗಿ ದೇವ್ರ ಕಣ್ಣಿಗೆ ಕಾಣಿಸಲ್ಲ, ಅದು ಅಸಾಧ್ಯವಾದ ಮಾತು. ಆದ್ರೆ ಇವ್ರು ಹಾಗೆ ಹೇಳ್ತಾರೆ. ಅದನ್ನ ಮುಂದೆ ಹೇಳ್ತಾರೆ ಇದೆ ಸುಧಾದಲ್ಲಿ. ಮನನ ನಿಧಿಧ್ಯಾಸನೇತು ಶ್ರವಣಂ ಪ್ರತಿ ಫಲೋಪಕಾರಿ ಅಂಗಭೂತೆ. ಅಂದ್ರೆ ಶ್ರವಣದಿಂದ ಏನು ನಮಗ್ ಫಲ ಸಿಗತ್ತಲ್ಲ, ಅಂದ್ರೆ ದೇವರ ದರ್ಶನ ಅಪರೋಕ್ಷ ಜ್ಞಾನ, ಅದಕ್ಕೆ ಈ ನಿಧಿಧ್ಯಾಸನ ಮನನ ಎಲ್ಲ ಸಹಕಾರಿಯಾಗಿ ಶ್ರವಣಕ್ ಬೇಕಷ್ಟೆ. ಈಗ ನಾವೇನೋ ಒಂದ್ ಕೆಲಸ ಮಾಡ್ತೀವಿ, ಮಾಡೋದ್ ನಾವೇ, ಬಟ್ ನಮ್ಗೆ ಸೈಡ್ ಅಲ್ಲಿ ಇಬ್ರು ಸಪೋರ್ಟ್ ಬೇಕಾಗಿ ಬರುತ್ತೆ. ಅವ್ರಿಬ್ರು ಸಪೋರ್ಟ್ ಇದ್ರೆ ನನ್ ಕೈಲಿ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ನನಗ ಶಕ್ತಿ ಇರಲ್ಲ ಅಂತ ಅರ್ಥ ಅಲ್ಲ. ನನಗ್ ಶಕ್ತಿ ಇರುತ್ತೆ, ಆದ್ರೂ ಅವ್ರಿಬ್ರು ಬೆಂಬಲ ಇಲ್ಲದೆ ಪೂರ್ತಿ ಆಗಲ್ಲ ಕೆಲ್ಸ. ಅವಾಗೇನು ನಾನೇ ಮುಖ್ಯ, ಮಾಡೋದ್ ನಾನೇ ತಾನೆ, ನಾನೇ ಫಲ ಅನುಭವಿಸೋನು. ಅದೇ ನನ್ ಜೊತೆಗೆ ಅವ್ರಿಬ್ರು ಸಹಕಾರ ಸ್ವಲ್ಪ ಇದ್ರೆ ಸಾಕು. ಹಾಗೆ ಶ್ರವಣನೇ ಎಲ್ಲ ಮಾಡೋದು, ಅದರಿಂದಲೇ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗೋದು. ಆದ್ರೆ ಆ ಶ್ರವಣ ಅನ್ನೋ ಮನುಷ್ಯನಿಗೆ ಒಂದಿಬ್ರು ಸಹಕಾರ ಬೇಕು. ಯಾವ್ದು? ಒಂದ್ ಮನನ ಒಂದ್ ಕಡೆ, ಇನ್ನೊಂದ್ ಕಡೆ ನಿಧಿಧ್ಯಾಸನ. ಅವ್ರಿಬ್ರು ಕೈ ಹಿಡ್ಕೊಂಡ್ರೆ ಸಾಕು, ಶ್ರವಣದಿಂದ ಕಾರ್ಯ ಆಗೇ ಆಗತ್ತೆ. ಆ ತರ. ಹಾಗಾದ್ರೆ ಶ್ರವಣನೇ ಎಲ್ಲ ಮಾಡ್ಸತ್ತ ನಮ್ಗೆ, ಜೊತೆಗೆ ಮಾತ್ರ ಇದಿಬ್ರು ಕೈ ಹಿಡ್ಕೊಂಡು ದಾಟಿಸ್ಬೇಕಷ್ಟೆ. ಹಾಗಂತ ಅವ್ರಿಬ್ರು ಹೋಗೋ ಮುಖ್ಯ ಅಲ್ಲ, ಅವರಿಬ್ರು ಸಹಕಾರ ಇದ್ರೆ ಶ್ರವಣನೇ ಎಲ್ಲ ಮಾಡಿಸುತ್ತೆ ಅಂತ ಇವ್ರ ವಾದ. ಅದಕ್ಕೆ ವಿವರಣೆ ಕೊಡ್ತಾ ಮುಂದಕ್ಕೆ ಹೋಗ್ತಾರೆ. ಈ ಬ್ರಹ್ಮ ಅಪರೋಕ್ಷ ಜ್ಞಾನ ಯಾಕಾಗಲ್ಲ ಕೆಲವು ಸಲ? ಎಲ್ರಿಗೂ ಆಗ್ಬೇಕಲ್ಲ. ಶ್ರವಣ ಮಾಡಿದವ್ರಿಗೆ, ಶಾಸ್ತ್ರ ಶ್ರವಣ ಮಾಡಿದವ್ರಿಗೆಲ್ಲ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗ್ಬೇಕು. ಬ್ರಹ್ಮ ಅಂದ್ರೆ ಇಲ್ಲೆಲ್ಲ ದೇವರು ಅಂತ ಅರ್ಥ. ಹಾಗಾದ್ರೆ ದೇವರ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಆದ್ರೆ ಶ್ರವಣದಿಂದ ಸಾಧ್ಯ ಅಂದ್ರೆ, ಆದ್ರೆ ಸಾಧ್ಯ ಇಲ್ವಲ್ಲ ಇದು ಅಂದ್ರೆ? ಹೌದು. ಅದೇನಾಗತ್ತೆ ಅಂದ್ರೆ ಈ ಬ್ರಹ್ಮಾಪರೋಕ್ಷ ಜ್ಞಾನ ಬಂದ ಕೂಡ್ಲೆ ನಮಗೆ ಅವಿದ್ಯೆ ಹೋಗ್ಬೇಕು. ಈಗ ಮೋಕ್ಷ ಯಾವಾಗ ಆಗೋದು? ದೇವರ ಅಪರೋಕ್ಷ ಜ್ಞಾನ ಆಗುತ್ತೆ. ಅಪರೋಕ್ಷ ಜ್ಞಾನ ಆದ್ಮೇಲೆ ನಮ್ಮ ಅಜ್ಞಾನ ಎಲ್ಲ ಹೋಗುತ್ತೆ, ಅವಿದ್ಯೆ ಎಲ್ಲ ಹೋದ್ಮೇಲೆ ನಮಗೆ ಮೋಕ್ಷ ಅನ್ನೋದು ಸಿಗತ್ತೆ ಅಂತ ಇಷ್ಟ ಹೇಳ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ? ಬ್ರಹ್ಮನ ಅಪರೋಕ್ಷ ಜ್ಞಾನ ಪರ್ದೇ ಇರೋದಕ್ಕೆ ಒಂದು ಕಾರಣ ಇದೆ. ಅದನ್ನ ತಡೆ ಹಿಡಿದು ಬಿಡತ್ತಂತೆ. ಯಾವುದು? ನೀವು ಶಾಸ್ತ್ರವನ್ನ ಕೇಳಿದಷ್ಟು ಬ್ರಹ್ಮದೇವರ ಅಂದ್ರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗ್ಬೇಕಿತ್ತು, ಆದ್ರೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಚಿತ್ತ ಇದೆಯಲ್ಲ, ಮನಸ್ಸು, ಅದು ಸರಿ ಇಲ್ಲ ಅಂತ ಅರ್ಥ. ಮನುಷ್ಯರ ಮನಸ್ಸು ಸರಿ ಇಲ್ಲ. ಯಾಕೆಂದ್ರೆ ಆ ಮನಸ್ಸಿನಲ್ಲಿ ಎರಡು ಭಾವನೆ ಇದೆ. ಒಂದು ಅಸಂಭಾವನ, ಇನ್ನೊಂದು ವಿಪರೀತ ಭಾವನ, ಎರಡಿದೆ. ಈ ಅಸಂಭಾವನ ಅಂದ್ರೆ ಏನು? ವಿಪರೀತ ಭಾವನೆ ಅಂದ್ರೆ ಏನು? ಅಸಂಭಾವನೆ ಅಂತಂದ್ರೆ ಯಾವುದೇ ರೀತಿ ಜ್ಞಾನವನ್ನ ಸರಿಯಾಗಿ ಪಡೆದೇ ಇರೋದು, ಅಂದ್ರೆ ಅಜ್ಞಾನ. ವಿಪರೀತ ಭಾವನೆ ಅಂದ್ರೆ ವಿಪರೀತ ಜ್ಞಾನ, ಒಂದಾಗ ಗೊತ್ತಿಲ್ಲ, ಇದು ಹೀಗಿರ್ಬೋದು ಅನ್ನೋ ಕಲ್ಪನೆನೂ ಇಲ್ಲ, ಅಜ್ಞಾನ.
ಇನ್ನೊಂದು ತಿಳ್ಕೊಂಡಿರೋದು ವಿಪರೀತವಾಗಿ ತಿಳ್ಕೊಂಡಿರೋದು. ಈ ಮನಸ್ಸಿನಿಂದ ಕೆಲವು ಸರಿ ದೇವರ ಜ್ಞಾನ ಯಾಕಾಗಲ್ಲ? ಮನಸ್ಸಿಗೆ ಚೆನ್ನಾಗಿ ಶ್ರವಣ ಆಗಿರುತ್ತೆ, ನಿಜ, ಎಲ್ಲ ಕೇಳಿರ್ತೀವಿ. ಆದ್ರೆ ಆ ಮನಸ್ಸಿಗೆ ಜೊತೆಗೆ ಈ ಅಸಂಭಾವನಾ ವಿಪರೀತ ಭಾವನೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ದೋಷ. ಯಾವಾಗ ಮನಸ್ಸಿಗೆ ಎರಡು ದೋಷ ಸೇರ್ಕೊಡುತ್ತೆ, ಆಗ ಆ ಮನಸ್ಸು ನಮಗೆ ಬ್ರಹ್ಮ ಅಪರೋಕ್ಷ ಜ್ಞಾನ ಬರ್ದೇ ಇರೋ ಹಾಗೆ ತಡೆಯುತ್ತೆ. ಹಾಗಾದ್ರೆ ಈ ಮನೋವಿಕ್ಷೇಪ ಅಂತ ಕರಿತೀವಿ. ಅಂದ್ರೆ ಮನಸ್ಸಿನ ಏಕಾಗ್ರತೆ ಇಲ್ಲದೆ ಇರೋದು ಒಂದು ಮನೋವಿಕ್ಷೇಪನೆ. ಆದ್ರೆ ಏಕಾಗ್ರತೆ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ. ಹೊರತು ವಿಪರೀತ ಜ್ಞಾನ ಇದೆ, ಅಸಂಭಾವನ ಇದೆ, ಗೊತ್ತೇ ಇಲ್ಲ, ಒಂದ ತಿಳಿದಿರೋ ತಪ್ಪಾಗಿ ತಿಳ್ಕೊಂಡಿರೋದು. ಇಂಥ ಮನಸ್ಸಿನಿಂದ ಏನು ಉಪಯೋಗ? ಅದರಿಂದ ನಮಗೆ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗಲ್ಲ, ದೇವ್ರ ಕಣ್ಣಕ್ ಕಾಣಿಸಲ್ಲ. ಯಾವಾಗ ದೇವ್ರ ಕಣ್ಣಕ್ ಕಾಣಿಸ್ಲಿಲ್ಲ ಆಗ ಅವಿದ್ಯೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೇ ಯಾವಾಗ್ಲೂ ಇರುವಂತಹ ಅವಿದ್ಯೆ ಎಂದಿಗೂ ನಾಶ ಆಗಲ್ಲ. ನಾಶ ಆಗದೆ ಹೋದರೆ ಆಗ ಮೋಕ್ಷ ಸಿಗಲ್ಲ. ನಾಶ ಯಾವಾಗ ಆಗತ್ತೋ ಅವಿದ್ಯೆಗೆ, ಆಗ ನಮಗೆ ಮೋಕ್ಷ ಲಭ್ಯ. ಆಗ ಅಲ್ಲಿವರೆಗೂ ನಮಗೆ ಮೋಕ್ಷ ಸಿಗೋದೇ ಇಲ್ಲ ಅಂತ ಇಷ್ಟೆಲ್ಲ ವಿವರಣೆ ಮಾಡ್ತಾ ಬಂದ್ರು. ಮಾಡಿ ಕೊನೆಗೊಂದು ಮಾತನ್ನ ಹೇಳ್ತಾರೆ, ಮನನಾದಿಕಂಚ ಪ್ರತಿಬಂಧಂ ನಿವರ್ತಯತಿ. ನೋಡಿ, ಅಲ್ಲಿ ಮನಸ್ಸಿಗೆ ಯಾವ ದೋಷ ಇತ್ತಲ್ಲ, ಅಸಂಭಾವನಾ ವಿಪರೀತ ಭಾವನಾ ದೋಷ, ಆ ದೋಷ ಅಂದ್ರೆ ತಪ್ಪಾಗಿ ತಿಳ್ಕೊಂಡಿರೋದು ಇಂಥದ್ದೆಲ್ಲ ಏನಿದೆಯಲ್ಲ, ಇದನ್ನೆಲ್ಲ ತೆಗಿಬೇಕು. ಅದು ಮುಳ್ತರ ಚುಚ್ಚಿದೆ ಮನಸ್ಸಿಗೆ. ಯಾವಾಗ ಮುಳ್ತರ ಮನಸ್ಸಿಗೆ ಚುಚ್ಚಿತು, ಆ ಮನಸ್ಸು ಏನ್ ಮಾಡ್ತು, ಹೋಗಿ ಇನ್ನೊಂದಕ್ಕೆ ಚುಚ್ಚಿತು. ಯಾವ್ದು ಬ್ರಹ್ಮಾಪರೋಕ್ಷ ಜ್ಞಾನ ಆಗದೆ ಇರೋ ಹಾಗೆ ಮಾಡ್ತಿತ್ತು ಆ ಜೀವನಿಗೆ. ಅದಕ್ಕೇನ್ ಮಾಡ್ಬೇಕು? ಆ ಮನಸ್ಸಿನಲ್ಲಿ ಅಂಟ್ಕೊಂಡಿರೋ ಅಸಂಭಾವನಾ ವಿಪರೀತ ಭಾವನನ ಕಿತ್ತಾಕ್ಬೇಕು. ಅದ್ ಕಿತ್ತಾಕ್ಬೇಕು ಅಂದ್ರೆ ಯಾವಾಗ ಸಾಧ್ಯ? ಮನನ, ಧ್ಯಾನ ಇವೆಲ್ಲ ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾದ್ರೆ ಮನನ ಮತ್ತೆ ಧ್ಯಾನ ಮಾಡೋದು ಯಾಕೆ? ಮನಸ್ಸಿನ ದೋಷಗಳ ನಿವಾರಣೆಗಷ್ಟೇ. ಆಮೇಲೆ ಮನಸ್ಸಿನಿಂದ ಚೆನ್ನಾಗಿ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತೆ, ತನ್ ಮುಖಾಂತರ ಆ ವಿದ್ಯೆನೂ ಹೋಗುತ್ತೆ. ಹಾಗಾದ್ರೆ ಏನಾಯ್ತು? ಶ್ರವಣನೇ ಸಾಕು, ಮನನ ಧ್ಯಾನಗಳ ಅಗತ್ಯ ಬೇಕಾಗಿಲ್ಲ. ಎಲ್ಲಿ ಅಂತಂದ್ರೆ ಬ್ರಹ್ಮನ ಅಪರೋಕ್ಷ ಜ್ಞಾನ ಬರ್ಲಿಕ್ಕೆ, ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ, ನೋಡ್ಲಿಕ್ಕೆ ಸಾಕ್ಷಾತ್ತಾಗಿ ಮನನ ಇತಿಹಾಸಗಳ ಅಗತ್ಯ ಇಲ್ಲ. ಹಾಗಾದ್ರೆ ಸರ್ವಥಾ ಬೇಡವಾದು ಅಂದ್ರೆ ಬೇಕು. ಎಲ್ಲಿ ಬೇಕು? ಅವಿದ್ಯೆಯಲ್ಲಿ ಇದು ಆ ಮನಸ್ಸಿನಲ್ಲಿರುವಂತಹ ದೋಷಗಳೇನಿದೆ, ಅಸಂಭಾವನಾ ವಿಪರೀತ ಭಾವನ ಅನ್ನೋ ದೋಷ ಅಂತ ಏನ್ ಕರಿತೀವಿ, ಆ ದೋಷ ಹೋಗ್ಲಿಕ್ ಮಾತ್ರ ಮನನ ನಿಧಿಧ್ಯಾಸನ ಎಲ್ಲ ಬೇಕು. ಅಂದೇನರ್ಥ? ಈಗ ಮನನ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ದೇವರ ಬಗ್ಗೆ ಮನನ ಮಾಡಿದಾಗ ದೇವರ ಬಗ್ಗೆ ನಿಮಗೆ ಸಂಶಯ ಹೊಡೆಯಲ್ಲ, ಹೊರಟೋಗುತ್ತೆ. ಅಥವಾ ದೇವರ ಬಗ್ಗೆ ಅಜ್ಞಾನ ಇದ್ದದ್ದು ಹೊರಟೋಗುತ್ತೆ, ಅದನ್ನ ಅಸಂಭಾವನ ಹೋಗ್ಬಿಡುತ್ತೆ. ಮತ್ತೆ ಮನನ ಮಾಡಿ ಧ್ಯಾನ ಮಾಡಿದಾಗ್ಲಂತೂ ಇನ್ನೊಮ್ಮೆ ನೀವು ವಿಪರೀತವಾಗಿ ತಿಳಿಲಿಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಹೇಗೆ ಶಾಸ್ತ್ರದಲ್ಲಿ ಬಂದಿದೆಯೋ ಅದೇ ತರ ಚೆನ್ನಾಗಿ ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಮಾಡಿ ಬೇರೆ ಬೇರೆ ತರ ಅದನ್ನ ಸಂಪಾದನೆ ಮಾಡ್ಕೊಂಡು ಧ್ಯಾನ ಮಾಡ್ತಾ ಕೂತ್ರೆ ಇನ್ನೆಲ್ಲೂ ಎಡವಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಈ ಮುಳ್ಳು ಚುಚ್ಚೋ ತರ ಈ ಅಸಂಭಾವನ ವಿಪರೀತ ಭಾವನೆ ಯಾವ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದ ಮನನಾದಿಗಳಿಗೆ ಎಂಥ ಶಕ್ತಿ ಇದೆ ಅಂತಂದ್ರೆ, ಆ ಮನನ ಮತ್ತೆ ಧ್ಯಾನ ಮನಸ್ಸಿಗೆ ಸಂಬಂಧಪಟ್ಟ ದೋಷಗಳನ್ನೆಲ್ಲ ವಾರಣೆ ಮಾಡಿ ಆ ಮನಸ್ಸಿನಿಂದ ದೇವರನ್ನ ಕಾಣೋ ಹಾಗೆ ಅದು ಮಾಡುತ್ತೆ ಅಷ್ಟೇ. ಆದ್ರೆ ಅದು ಸಹಕಾರಿ ಅಷ್ಟೇ ಹೊರತು ಮುಖ್ಯ ಕಾರಣ ಅಲ್ಲ ಅಂತ ಇದು ಆ ವಿವರಣಕಾರನ ಮತ. ಈ ಮತವನ್ನ ಖಂಡನೆ ಮಾಡ್ತಾರೆ, ತದ ಸತ್ ಅಂತ ಖಂಡನೆ ಮಾಡ್ತಾರೆ. ಸರಿ ಇಲ್ಲ ಈ ಮತ ಅಂತ. ಯಾಕೆ ಮತ ಸರಿ ಇಲ್ಲ? ಜಯತೀರ್ಥರು ತಾವು ಪೂರ್ವ ಪಕ್ಷ ತಾವೇ ಅನುವಾದ ಮಾಡ್ತಾರೆ ಈಗ ಅವ್ರ ಮತ ಅಂತ. ಆಮೇಲೆ ಒಂದು ಖಂಡನೆ ಮಾಡ್ತಾರೆ. ಈಗ ಮತ್ತೆ ಅವರ ಮತವನ್ನ ಹೇಳ್ತಾರೆ, ಮತ್ ಬಿಡಲ್ಲ. ಮುಂದಿನ ಸುಧಾ ಮೂಲಕ್ ಬಂದ್ರೆ ಮತ್ತೆ ಅವ್ರು ಹೀಗೂ ಉತ್ತರ ಕೊಡ್ಬೋದಿತ್ತಲ್ಲ ಅಂತ ಹೇಳಿ ಅವ್ರು ಹೀಗೂ ಉತ್ತರ ಕೊಟ್ರೆ ಏನ್ ಮಾಡ್ಬೇಕು ಅಂತ ಆ ಉತ್ತರನು ಹೇಳ್ತಾರೆ. ಮತ್ತ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಅದನ್ನ ಸಮರ್ಥನೆ ಮಾಡ್ತಾರೆ. ಸದ್ಯಕ್ಕೀಗ ನಮ್ಮ ಮತ ಈಗ ಮತ್ತೆ ಅದಕ್ಕೆ ಆಕ್ಷೇಪ. ಈ ಆಕ್ಷೇಪ ಮಾಡ್ಬೇಕಾದ್ರೆ ಇದು ನಮ್ಮ ಮತ ಅಂತ ಏನ್ ಅಂತೀವಲ್ಲ, ಇದು ವಸ್ತುತಃ ನಮ್ಮ ಮತ ಅಂತ ಹೇಳಿ ಅವ್ನ ಅನುವಾದ ಮಾಡ್ಕೊಳ್ತಾರೆ. ಅಂದ್ರೆ ಅವ್ರಿಗೂ ನಾವು ಪೂರ್ವ ಪಕ್ಷಿಗಳೇ. ಅವ್ರೇನ್ ಮಾಡ್ತಾರೆ, ದ್ವೈತಿಗಳು ಅವ್ರಿಗೆ ಪೂರ್ವ ಪಕ್ಷಿಗಳು. ದ್ವೈತ ಸಿದ್ಧಾಂತದವ್ರು ಹೀಗೆಲ್ಲ ಉತ್ತರ ಕೊಡ್ಬೋದು ಅಂತ ಹೇಳಿ ಅವನೇ ತಾನು ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ದ್ವೈತಿಗಳ ಪರ. ಮತ್ತಾಮೇಲೆ ಆ ದ್ವೈತಿಗಳ ಮೇಲೆ ಆಕ್ಷೇಪ ಮಾಡಿ ಅದನ್ನ ಖಂಡನೆ ಮಾಡ್ತಾರೆ. ಹೀಗೆ ಅವನ ಮತವನ್ನ ಜಯತೀರ್ಥರು ಸುಂದರವಾಗಿ ಅನುವಾದ ಮಾಡ್ತಾ ಇದ್ದಾರೆ. ಈಗ ಮತ್ ಬಂತು, ಇದಕ್ಕೇನಂತ ಇದ್ರೆ ಖಂಡನೆ ಮಾಡೋದು ಹೇಗೆ? ಅವ್ರು ಹೇಳ್ದ, ಶಾಸ್ತ್ರ ಶಬ್ದ ಕಿವಿಗ್ ಬೀಳ್ತಾ ಇದ್ರೆ ಸಾಕು ದೇವ್ರು ಕಾಣ್ತಾನೆ ಅಂತ ನಾವಂತೀವಿ. ಅಲ್ಲ ಅಲ್ಲ, ಶಬ್ದಸ್ಯ ಸಾಕ್ಷಾತ್ಕಾರ ಕಾರಣತಾಯ ಕ್ವಾಪ್ಯ ದರ್ಶನ, ಇದು ಮೊದಲೇ ಖಂಡನೆ. ಈಗ ಕಿವಿಗೆ ಶಬ್ದ ಬೀಳ್ತಾ ಹೋದ್ರೆ ದೇವ್ರು ಕಣ್ಣಕ್ ಕಾಣ್ತಾನೆ ಅನ್ನೋದು ಅಸಂಭಾವಿತ. ಇದು ಎಲ್ಲೂ ಲೋಕದಲ್ಲಿ ಕಂಡಿಲ್ಲ. ಇದು ವಿರುದ್ಧ ಹೇಳ್ತಾ ಇದೀರಿ. ಯಾಕೆಂದ್ರೆ
ಈಗ ಒಬ್ಬ ನೋಡು, ನಿಮ್ಮೂರ್ನಲ್ಲಿ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ ಅಂತ 1000 ಸಲ ಹೇಳ್ತಾನೆ ನಿಂತ್ಕೊಳ್ಳಿ ಒಬ್ರ ಬಗ್ಗೆ. ನಿಮ್ಮೂರಲ್ಲಿ ಅವನು ಇದಾನೆ ಹೋಗ್ ನೋಡು ಅಂತ ಹೇಳ್ತಾನೆ. ನಮ್ಗೆ 1000 ಸಲ ಆ ರಾಮ ಕೃಷ್ಣನ ಬಗ್ಗೆ, ಆ ಗುಣ ಲಕ್ಷಣ, ಅವ್ನು ಹೀಗಿದ್ದಾನೆ, ಅವನ್ ಮನೆ ಹೇಗಿದೆ, ಅವನು ಇಷ್ಟು ವೈಭವದಿಂದ ಜೀವನ ನಡೆಸ್ತಾ ಇದ್ದಾನೆ, ಅವನ್ ಮನೆ ನೋಡ್ಕೊಂಬ, ಹಾಗೆ ಅವನ ಬಗ್ಗೆ ಅಷ್ಟೆಲ್ಲ 1000 ಬರೀ ಕೇಳಿರ್ತೀವಿ. ಶಬ್ದ ಬರೀ, ಕಣ್ಣಾರೆ ನೋಡಿಲ್ಲ. ಅಷ್ಟು ಸರಿ ಶಬ್ದದಿಂದ ಕೇಳಿದ್ರು ಅವನೇನ್ ಕಣ್ಮುಂದೆ ಬರಲ್ಲ, ಕಣ್ಮುಂದೆ ನಾವು ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಸಾಕ್ಷಾತ್ಕಾರ ಆಗಲ್ಲ. ಅಂದ್ರೆ ಒಂದು ನಿಯಮ ಏನು ಅಂದ್ರೆ, ಈ ಶಾಸ್ತ್ರದಲ್ಲಿ ಶಬ್ದ ಎಷ್ಟು ಒಬ್ಬರ ಬಗ್ಗೆ ಕೇಳಿದ್ರು ಅವರ ಸಾಕ್ಷಾತ್ಕಾರ ನಮ್ಗೆ ಆಗಲ್ಲ, ಅವರು ನಮ್ಮ ಕಣ್ಣಿಗೆ ಗೋಚರ ಆಗಲ್ಲ. ಅದ್ ಬರೀ ಶಬ್ದ ಕೇಳೋದೆ ಅಷ್ಟೇ. ಈಗ ದೇವ್ರು ಹೇಗಿದ್ದಾನೆ, ದೇವ್ರು ಹೀಗಿದ್ದಾನೆ ಅಂತ ಶಾಸ್ತ್ರ 10 ಸರಿ ಹೇಳಿ ನಮ್ಗ್ ದೇವ್ರ ಕಣ್ಣಿಗೆ ಕಾಣ್ತಾನ? ಇಲ್ಲ, ಅದೇ ಕಾಣ್ತಾನೆ ಅಂತ ತಾನೆ ಈ ವಿವರಣೆಕಾರನ ಮತ. ಹಾಗೆ ನೋಡಿ, 10 ಬಾರಿ ಕೇಳಿದಾಗ ದೇವ್ರ ಕಣ್ಣಿಗೆ ಕಾಣಿಸ್ಬಿಡ್ತಾನಷ್ಟೇ ಅಂತ ಅವ್ರ ಮತ. ಅದೇ ನಾವು ಒಬ್ರ ಬಗ್ಗೆ 10 ಬಾರಿ ಕೇಳಿದಾಗ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ಬಿಡ್ತಾರ, ಎಲ್ಲೋ ಅವ್ರು ಬಂದು ನಿಂತ್ರೆ ಸರಿ, ಅದ್ ಬೇರೆ ವಿಷಯ. 10 ಬಾರಿ ಕೇಳಿದಾಗ ದಿಢೀರ್ ಅಂತ ಅವ್ರು ನಮ್ ಕಣ್ ಮುಂದೆ ಬರೋದಿಲ್ಲ. ಯಾರು ಕೂಡ ಶಬ್ದದಿಂದ ಸಾಕ್ಷಾತ್ಕಾರ ಆಗತ್ತೆ ಅಂತ ಒಪ್ಪಿಲ್ಲ, ಕಣ್ಣಿನಿಂದ ಸಾಕ್ಷಾತ್ಕಾರ ಆಗತ್ತೆ. ಕಣ್ಣು ಬಿಟ್ಟು ತೆಗೆದು ನೋಡಿದ್ರೆ ಸಾಕ್ಷಾತ್ಕಾರ. ಕಣ್ಣು ಬಿಟ್ಟು ನೋಡ್ತಾ ಇದೀವಿ ನಿಜ, ಆದ್ರೆ ಆ ವ್ಯಕ್ತಿನೂ ಇಲ್ಲ, ಯಾರು ಇಲ್ಲ, ಬರೀ ಅವನ ಬಗ್ಗೆ ಶಬ್ದ ಮಾತ್ರ ಕಿವಿಗೆ ಬೀಳ್ತಾ ಇದೆ. ಈಗ ಹರಿಶ್ಚಂದ್ರನ ಬಗ್ಗೆನೋ ಅಥವಾ ಪ್ರಿಯವ್ರತ ರಾಜನ ಬಗ್ಗೆನೋ ಧ್ರುವನ ಬಗ್ಗೆನೋ ಕೇಳ್ತಾ ಇರ್ತೀವಿ. ಎಷ್ಟ್ ಸಲ? 30 ಅಲ್ಲ, 60 ಅಲ್ಲ, 100 ಸಲ ಕೇಳ್ತೀವಿ, ಶಬ್ದ ಕೇಳ್ತೀವಿ. ನಮ್ಗೆ ಧ್ರುವರಾಜ ಕಣ್ಣ ನಮ್ ಕಣ್ಣಿಗೆ? ಅಪರೋಕ್ಷ ಜ್ಞಾನ ಏನಾಗ್ಲಿಲ್ಲ. ನಿಮ್ಮ ಪ್ರಕಾರ ಏನಂದ್ರೆ ಶಬ್ದ ಕೇಳ್ದಾಗ್ಲೆಲ್ಲ ಅವ್ನಿಗೆ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂತ ಹೇಳ್ತೀರಿ, ಆದ್ರೆ ಆಗ್ಬೇಕು ಅಂದ್ರೆ ಮನನ ಧ್ಯಾನ ಬೇಕು ಅಂತ ಹೇಳ್ತೀರಿ ನಿಜ, ಆದ್ರೆ ಅಪ್ರಧಾನ, ಅದು ಸಹಕಾರ ಕೊಡೋದಷ್ಟೇ. ಹಾಗಾದ್ರೆ ಒಬ್ಬರ ಬಗ್ಗೆ 1000 ಬಾರಿ ಕೇಳಿದ್ರು ಕೂಡ ಅವರ ಸಾಕ್ಷಾತ್ಕಾರ ನಮ್ಗೆ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ, ಸಾಮಾನ್ಯವಾಗಿ ಲೋಕದಲ್ಲೇ ಯಾರೋ ಸಾಮಾನ್ಯ ವ್ಯಕ್ತಿಯ ಸಾಕ್ಷಾತ್ಕಾರನೇ ಆಗಲ್ಲ ನಮ್ಗೆ, ಆದ್ರೆ ದೇವರ ಸಾಕ್ಷಾತ್ಕಾರ ಬರೀ ಶಾಸ್ತ್ರ ಶ್ರವಣ ಮಾಡಿದಾಗ ಆಗತ್ತೆ ಅಂತ ಹೇಳ್ತೀರಲ್ಲ, ಇದು ಹೇಗ್ ಸಾಧ್ಯ? ಇದನ್ನ ಒಪ್ಪೋದು ಹೇಗೆ? ತಪ್ಪು ಅಂತ ಒಂದು ವಾದ. ಅದಕ್ಕೆ ಇನ್ನೊಂದು, ಬ್ರಹ್ಮ ವಿಷಯ ಶಬ್ದವತ್ ಧರ್ಮ ಆದಿ ವಿಷಯಸ್ಯಾಪಿ ತಥಾತ್ವ ಪತ್ತೇಶ್ಚ, ಇನ್ನೊಂದು ಆಕ್ಷೇಪ ಮಾಡ್ತಾರೆ. ಸರಿ, ಒಪ್ಕೊಳ್ಳೋಣ. ಈಗ ದೇವ್ರ ಬಗ್ಗೆ ಕೇಳ್ದಾಗ 1000 ಸಲ ಕೇಳ್ದ, ದೇವ್ರು ಕಣ್ಮುಂದೆ ಕಂಡೇ ಬಿಟ್ಟ. ಹಾಗಾಯ್ತು. ನೀವು ಒಂದ್ ವೇಳೆ ಹೀಗೆ ದೇವ್ರ ಬಗ್ಗೆ ಹೇಳೋದಿದ್ರೆ, ದೇವರ ತರ ಅತೀಂದ್ರಿಯ ಪದಾರ್ಥ ಎಷ್ಟೋ ಇದೆ. ಈಗ ಸ್ವರ್ಗದ ಬಗ್ಗೆ 100 ಸರಿ ನಾನು ಹೇಳ್ದೆ ಒಬ್ಬನಿಗೆ, ನರಕದ ಬಗ್ಗೆ 100 ಸರಿ ಹೇಳ್ದೆ, ಅಥವಾ ಒಬ್ಬ ಜೀವನ ಬಗ್ಗೆ 100 ಸರಿ ಹೇಳ್ದೆ, ಅಥವಾ ಧರ್ಮದ ಬಗ್ಗೆ, ಯಾವುದು ಧರ್ಮ ಯಾವುದು ಅಧರ್ಮ, ಇದನ್ನು 106 ಸಲಿ ಹೇಳ್ದ. ಶಬ್ದ ಹೇಳಿ ಕಿವಿಗೆ ಬಿತ್ತು 1000 ಸಲಿ ಪ್ರವಚನ ಕೇಳ್ತಾನೆ ಅದ್ರ ಬಗ್ಗೆ. ಅಷ್ಟ್ ಕೇಳಿದ್ಮೇಲೆ ಅವನು ಧರ್ಮವನ್ನ ಸಾಕ್ಷಾತ್ಕಾರ ಮಾಡ್ಕೊಡ್ತಾನ ಬದುಕಿದ್ದಾಗ? ಸಾಧ್ಯ ಇಲ್ಲ. ಅಥವಾ ಕಣ್ಣಾರೆ ಈಗಲೇ ನರಕ ಸ್ವರ್ಗ ಎಲ್ಲ ನೋಡ್ಬಿಡ್ತಾನ? ಇಲ್ಲ. ನರಕ ಸ್ವರ್ಗ ಮತ್ತೆ ಈ ಧರ್ಮವನ್ನೇ ನೋಡ್ಲಿಕ್ಕೆ ಆಗಲ್ವಂತೆ, ಎಷ್ಟ್ ಸಲಿ ಕೇಳಿದ್ರು. ಇನ್ ಬ್ರಹ್ಮನ ನೋಡ್ಬಿಡ್ತಾನ ದೇವರನ್ನ? ಅದು ಅಸಂಭಾವಿತ. ಅದ್ ಹೇಗ್ ಹೇಳ್ತೀರಿ? ಅದರಿಂದ ಬ್ರಹ್ಮ ವಿಷಯ ಶಬ್ದವತ್ ಹೇಗೆ ಪರಮಾತ್ಮನ ಜ್ಞಾನವನ್ನ ಒಂದು ಶಬ್ದ ತಂದು ಕೊಡುತ್ತೋ, ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೋ, ಹಾಗೆ ಧರ್ಮ, ಸ್ವರ್ಗ, ನರಕ ಎಲ್ಲ ಅದ್ರ ಬಗ್ಗೆ ಕೇಳಿದ್ರೆ ಸಾಕು, ನಮ್ಮ ಕಣ್ ಮುಂದೆ ಬರ್ಬೇಕಾಗಿತ್ತು. ಅದ ಕಣ್ ಮುಂದೆ ನಾವು ನೋಡ್ತಾ ಇಲ್ಲ, ಹಾಗಾಗಿ ತಪ್ಪು. ನಚ ವಿಶೇಷ ಹೇತುರಸ್ತಿ, ಅಷ್ಟೇ ಅಲ್ಲ, ಅದು ದೇವರ ಬಗ್ಗೆ ಇರೋ ಶಬ್ದ ಇದೆಯಲ್ಲ, ಅದಕ್ಕೆ ದೇವರನ್ನು ತೋರಿಸೋ ಶಕ್ತಿ ಇದೆ. ಆದ್ರೆ ಈ ಸ್ವರ್ಗ ನರಕ ಧರ್ಮವನ್ನು ತಿಳಿಸೋ ಶಬ್ದ ಇದೆಯಲ್ಲ, ಅದಕ್ಕೆ ಅದನ್ನೆಲ್ಲ ತೋರಿಸೋ ಶಕ್ತಿ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಅದೇನದು? ಎಲ್ಲಾ ಶಬ್ದನೇ ತಾನೆ, ವೇದದ ಶಬ್ದಗಳೇ. ಕೆಲವು ವೇದ ಶಬ್ದಗಳಿಗೆ ದೇವರನ್ನು ತೋರಿಸೋ ಶಕ್ತಿ ಇದೆಯಂತೆ, ಅಂತ ವೇದದ ಶಬ್ದಗಳಿಗೆ ಸ್ವರ್ಗ ನರಕನೆಲ್ಲ ತೋರಿಸೋ ಶಕ್ತಿ ಇಲ್ವಂತೆ. ಇದೇನ್ ಅರ್ಥ? ಹಾಗಾಗಿ ಈ ತರ ಸುಮ್ನೆ ಕಲ್ಪನೆ ಮಾಡಬಾರ್ದು. ಅಷ್ಟೇ ಅಲ್ಲ, ಪ್ರತ್ಯಕ್ಷ ಲಕ್ಷಣ ಆಕ್ರಾಂತತೆಯ ಶಬ್ದಸ್ಯ ತತ್ರ ಅಂತರ್ಭಾವಶ್ಚ ಆಪದ್ಯೇತ ಅಂತ ಕೊನೆಯದಾಗಿ ಹೇಳಿದೆ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಅಂತ ಶಾಸ್ತ್ರದಲ್ಲಿ ಪ್ರಮಾಣಗಳ ವಿಭಾಗ ಮಾಡ್ತಾರೆ. ಪ್ರತ್ಯಕ್ಷವನ್ನ ಶಬ್ದ ಅನ್ನೋ ಹಾಗಿಲ್ಲ, ಶಬ್ದವನ್ನ ಪ್ರತ್ಯಕ್ಷ ಅನ್ನೋ ಹಾಗಿಲ್ಲ. ಅಂದ್ರೆ ಉದಾಹರಣೆಗೆ, ಮನೆ ಬಾಗಿಲು ತೆಗ್ದಿಲ್ಲ, ಗೋಡೆ ಪೂರ್ತಿ ಇದೆ, ಕಿಟಕಿಯಿಂದ ನೋಡ್ಲಿಕ್ಕೆ ಆಗಲ್ಲ, ಹೊರಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಅವನಲ್ಲಿ ಕೂಗ್ಕೊಳ್ತಾ ಇದ್ದಾನೆ, ಬಾಗಿಲು ತೆಗಿ ಅಂತ. ನಾವು ಮನೆಯಲ್ಲಿ ಇದ್ದವರು ಆ ಶಬ್ದನ ಕೇಳ್ತಾ ಇದೀವಿ, ಶಬ್ದ ಬರ್ತಾ ಇದೆ ಎಲ್ಲಿಂದ, ಅವ್ನ ಮುಖ ಕಾಣ್ತಾ ಇದೆ ನಮ್ಗೆ, ಹಾಗ ಅವನು ಕೂಗ್ತಾ ಇದ್ದಾನೆ. ಹಾಗಾದ್ರೆ ಅವನು ಸಾಕ್ಷಾತ್ಕಾರ ಆಯ್ತಾ ನಿಮ್ಗೆ? ಅವ್ನು ನೋಡಿದ್ರೆ ನೀವು ನೇರವಾಗಿ? ಇಲ್ಲ, ಅವ್ನ್ ಸಾಕ್ಷಾತ್ಕಾರ ಆಗಿಲ್ಲ. ಯಾಕೆ? ಬರೀ ಶಬ್ದ ಮಾತ್ರ ಕೇಳ್ದ, ಅವ್ನು ಯಾರು ಏನು ನಂಗೆ ಗೊತ್ತಿಲ್ಲ, ಅವ್ನ್ ಪರಿಚಯ ಇಲ್ಲ, ಯಾರೊಬ್ಬ ಕೂಗ್ಕೊಳ್ತಾ ಇದ್ದಾನೆ. ಅವ್ನ್ ಸಾಕ್ಷಾತ್ ಅವ್ನ ದೇಹ ಹೇಗೆ, ಅವ್ನ ಕೈ ಕಾಲು ಇದು ಯಾವ್ದು ಸಾಕ್ಷಾತ್ಕಾರ ಆಗಿಲ್ಲ.
ಆದ್ರೆ ನಿಮ್ ಪ್ರಕಾರ ಶಬ್ದ ಕೇಳ್ದಾಗ ಹಾಗಾಗ್ಬೇಕಲ್ಲ, ಅಲ್ಲ ಆಗತ್ತೆ ಅಂತಂದ್ರೆ ಅದು ತಪ್ಪು. ಲೋಕದಲ್ಲಿ ಹಾಗೆಲ್ಲೂ ಕಂಡಿಲ್ಲ. ಹೊರಗಡೆ ಗೇಟ್ ಹತ್ರ ನಿಂತಿರೋನು ತಗೊಳ್ಳಿ ತಗೊಳ್ಳಿ ಅಂತ ಏನೋ ಪಾರ್ಸಲ್ಗೆ ಬಂದಿದ್ದಾನೆ, ಅವ್ನು ಕೂಗ್ತಾ ಇರ್ತಾನೆ. ನೀವಂತ ನಮ್ಗೆ ಶಬ್ದ ಶ್ರವಣ ಆದ ಕೂಡ ಅವ್ನು ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಇಲ್ಲಿ ಮನೇಲಿ ಕೂತವ್ರಿಗೆ. ಅಲ್ಲಿ ಹೊರಗಡೆ ಹೋಗಿ ಬಾಗಿಲು ತೆಗೆದ ಮೇಲೆ ಅವ್ನು ನೋಡಿದ್ಮೇಲೆ ನಮ್ಗೆ ಸಾಕ್ಷಾತ್ಕಾರ ಆಗೋದು. ಹಾಗಾದ್ರೆ ಏನು, ಈ ಪ್ರತ್ಯಕ್ಷದ ಸ್ವಭಾವ ಬೇರೆ, ಈ ಶಬ್ದದ ಸ್ವಭಾವ ಬೇರೆ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಇಂದ್ರಿಯಗಳ ಸ್ವಭಾವ ಹೇಗೆ ಅಂದ್ರೆ ಕಣ್ಣು ಕಿವಿ ಮೂಗು ಎಲ್ಲ ಇದು ನೇರವಾಗಿ ವಸ್ತುವಿನ ಜ್ಞಾನ ತಂದು ಕೊಡುತ್ತೆ. ಆದ್ರೆ ಈ ಶಬ್ದ ಇದೆಯಲ್ಲ ಅದ್ ಕಿವಿಗೆ ಬೀಳತ್ತಷ್ಟೇ, ಆದ್ರೆ ಅವನು ಕಣ್ಣಿಗೆ ಕಾಣಿಸಲ್ಲ ಅಂತ ವ್ಯಕ್ತಿ. ಒಂದ್ ವೇಳೆ ನೀವು ಶಬ್ದದಿಂದಲೂ ಒಬ್ಬ ವ್ಯಕ್ತಿ ಕಾಣಿಸೋದಿದ್ರೆ ಎಲ್ರು ಶಬ್ದ ಮಾಡ್ತಾ ಇದ್ರೆ ಸಾಕು, ಕಣ್ಮುಂದೆ ಬರ್ಬೇಕು ಅಂತಿಲ್ಲ. ಆ ಶಬ್ದ ಕೇಳಿದ್ರೆ ಅವ್ನು ಕಾಣಿಸ್ಬೇಕು ನಮ್ಗೆ, ಹಾಗಾಗ್ಬಿಡುತ್ತೆ. ಅಂದೇನರ್ಥ, ಈ ಶಬ್ದ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣಕ್ಕೆ ವ್ಯತ್ಯಾಸ ಇದೆ. ಅವ್ ಎರಡನ್ನು ನೀವು ಒಂದು ಮಾಡಿದ್ರೆ ತಪ್ಪಾಗತ್ತೆ. ಆದ್ರಿಂದ ಇವಾಗ ಎಷ್ಟೋ ಸಲ ಹೇಳೋದಿರತ್ತೆ, ಕಿವಿಯಿಂದ ಕೇಳೋದಷ್ಟೇ ಅಲ್ಲ, ಅದನ್ನ ನಾವು ಪ್ರಮಾಣ ಮಾಡಿ ಹುಡುಕ್ಬೇಕು ಹಾಗಿದೆಯೋ ಇಲ್ವೋ ಅಂತ. ಸಾವಿರಾರು ಜನ ಕಿವಿಗೆ ಬಂದು ಹೇಳ್ಬೋದು ಅವ್ನು ಹೀಗೆ ಇವ್ನು ಹೀಗೆ ಅಂತ, ಇವ್ರಿಗೆ ಪ್ರತ್ಯಕ್ಷ ಅನುಭವ ಆಗ್ಬೇಕಲ್ಲ. ಅಲ್ಲಿ ಆಗೋವರೆಗೂ ಕೂಡ ನಂಬೋ ಹಾಗಿಲ್ಲ ಮಾತನ್ನ. ಕಿವಿಯಿಂದ ಕೇಳೋದ್ ಮುಖ್ಯ ಅಲ್ಲ, ಅದನ್ನ ಸಾಕ್ಷಾತ್ಕಾರ ಆಗಲ್ಲ ಯಾರ ಬಗ್ಗೆನೂ ಕೂಡ. ಅಲ್ಲಿ ನೋಡಿ ಅನುಭವಿಸ್ಬೇಕು, ಆಗ್ಲೇ ಗೊತ್ತಾಗೋದು. ಹಾಗಾದ್ರೆ ಏನಾಯ್ತು, ಈ ಶಬ್ದ ಪ್ರಮಾಣದಿಂದ ಯಾವತ್ತು ಲೌಕಿಕ ಪದಾರ್ಥಗಳ ಸಾಕ್ಷಾತ್ಕಾರನೇ ಆಗ್ತಾ ಇಲ್ಲ, ಇನ್ನು ಪರಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತಾ ಈ ಶಬ್ದದಿಂದ? ಅದರಿಂದ ಶ್ರವಣ ಮಾಡೋದ್ರಿಂದ ಅಷ್ಟೇ ನಮಗೆ ದೇವ್ರ ಕಣ್ಣು ಕಾಣ್ಬಿಡ್ತಾನೆ ಅನ್ನೋದು ತಪ್ಪು. ಶ್ರವಣ ಆಗಿ, ಮನನ ಆಗಿ, ಧ್ಯಾನ ಆಗಿ, ಆಮೇಲೆ ದೇವ್ರು ಕಾಣ್ತಾನೆ ಸಾಕ್ಷಾತ್. ಇದು ಒಪ್ಪೋದ್ ಸರಿ ಇದೆ. ಅದನ್ನ ವಿವರಣಕಾರರ ಮತ ತಪ್ಪು ಅಂತ ಕಾಣ್ತಾ ಇದೆ. ಬಿಡಲ್ಲ ವಿವರಣಕಾರ, ಮತ್ತೆ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಆಕ್ಷೇಪ ಮಾಡಿದ್ದಕ್ಕೆ ಸರಿಯಾಗಿ ಉದ್ದ ಖಂಡನೆ ಇದೆ, ಬಹಳ ಉದ್ದವಾಗಿ ಖಂಡನೆ ಮಾಡ್ತಾರೆ. ಮತ್ತೆ ಆಕ್ಷೇಪ ಏನಿದೆ, ಅದಕ್ಕೆ ಉತ್ತರ ಏನಿದೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೀರಾ. ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.